ಪಂಡಿತ್ ಟಿ.ವಿ. ಪಾಲುಷ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜೆಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಯುವ ಪ್ರತಿಭೆಗಳನ್ನ ಪ್ರೋತ್ಸಾಹಿಸುವ ಹಾಗೂ ಬಸವಣ್ಣನವರ ಮತ್ತು ಶರಣರ ವಾಚನ ಸಾಹಿತ್ಯವನ್ನ ಸಂಗೀತದ ಮೂಲಕ ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶದಿಂದ ವಚನ ಗಾಯನ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಸಂಗೀತಗಾರರಾದ ಸಿದ್ಧಾರ್ಥ ಚಿಮ್ಮ ಇದ್ಲಾಯ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜುಲೈ 12ರಂದು ಬೆಳಗ್ಗೆ 9 ಗಂಟೆಯಿಂದ ಈ ಕಾರ್ಯಕ್ರಮ ಜರುಗಲಿದೆ. ಮರಾಠ ಸಾಹಿತ್ಯ ಮಂಡಲದಲ್ಲಿ ಈ ಕಾರ್ಯಕ್ರಮ ಜರುಗಲಿದ್ದು, ನಾಡಿನ ಸಾಂಸ್ಕೃತಿಕ ವಚನಗಳು ಮತ್ತು ಆಧ್ಯಾತ್ಮಿಕ ಪರಂಪರೆಯ ಅಮೂಲ್ಯ ಸಂಪತ್ತು ಇಂದಿನ ಯುವಜನತೆಯಲ್ಲಿ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಮೂಡಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜೆಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ವಚನ ಸಂಗೀತ ಕಾರ್ಯಕ್ರಮ ಒಂದು ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಪ್ಪ ಅಂದರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಬೆಂಗಳೂರು ಲೆವೆಲಲ್ಲಿ ಯಾವ ರೀತಿ ಸಂಗೀತ ಸ್ಪರ್ಧೆಗಳನ್ನು ಮಾಡ್ತಾರೆ, ಅದೇ ರೀತಿ ನಾವು ಈ ನಮ್ಮ ಕಲ್ಯಾಣ ಕರ್ನಾಟಕದ ವಚನಗಳು ಪ್ರಸ್ತುತದಲ್ಲಿ ಬರಬೇಕು ಮತ್ತು ಅದರ ಅರಿವನ್ನು ಮೂಡಿಸುವ ಕೆಲಸವನ್ನು ನಾವು ಮಾಡ್ತಿದ್ವಿ. ಈಗಾಗಲೇ ಹಿಂದಿನ ಸಾರಿ ನಮ್ಮ ನಾಗರಾಜ್ ಪುರಂಕರ್ ಸಂಸ್ಥೆ ವತಿಯಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾಂಪಿಟೇಷನ್ ಹಮ್ಮಿಕೊಂಡಾಗ ಒಳ್ಳೆ ರೀತಿ ಅದಕ್ಕೆ ಒಂದು ಬೆಂಬಲವನ್ನು ಬಂತು. ಕೆಲವು ಜನರು ಅಂದರು ಬಸವಣ್ಣನವರ ವಚನಗಳು ಕೂಡ ಪ್ರಸ್ತುತದಲ್ಲಿ ಸ್ಪರ್ಧೆ ಮಾಡಬೇಕಂದಾಗ ಈ ಸಾರಿ ನಾವು 2 ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಈ ವಚನಗಳ ಸಂಗೀತ ಕಾರ್ಯಕ್ರಮ ಒಂದು ಕಾಂಪಿಟೇಷನನ್ನು ಇಟ್ಕೊಂಡಿದ್ದೇವೆ. ಅದಕ್ಕಾಗಿ ಇಷ್ಟೇ ವಿಷಯ ಏನು ಬಹಳ ದೊಡ್ಡದಲ್ಲ, ಇದು ಜನರಿಗೆ ತಲುಪಿಸುವ ಕಾರ್ಯ ತಮ್ಮ ಮುಂದೆ ಆಗ್ತದೆ ಒಂದು ಅಭಿಪ್ರಾಯ ಇಟ್ಕೊಂಡು ನಾವು ಈ ಪತ್ರಿಕಾ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ಇದು ತಾವು ಪ್ರಸಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೆ ಮುಟ್ಟುವಂಥ ಕೆಲಸ ಮಾಡ್ತೀರಂತ ತಿಳ್ಕೊಂಡಿದ್ದೇವೆ. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೇನೆ ಸರ್. ಇದು ಇನ್ನೊಂದು ಸ್ಥಳ ನಾವು ಮರಾಠಿ ಮಂಡಳ ಕನ್ನಡ ಸಾಹಿತ್ಯ ಸಂಘ ಪಕ್ಕದಲ್ಲಿ ಏನಿದೆ ಅಲ್ಲ, ತಿಮ್ಮಾಪುರ ಸರ್ಕಲ್ ಹತ್ರ, ಅಲ್ಲಿ 12ನೇ ತಾರೀಕು ನಾವು ಡೇಟನ್ನು ಫಿಕ್ಸ್ ಮಾಡಿದ್ದೇವೆ. ಈಗಾಗಲೇ ಅನೇಕ ಹುಡುಗರು ಹೆಸರು ಕೂಡ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಈಗ ಇದು ಆದ್ಮೇಲೆ ಇನ್ನ ಹೆಚ್ಚಿನ ಸ್ಪರ್ಧಾರ್ಥಿಗಳು ಬರ್ತಾರಂತ ನಾವು ಒಂದು ಅಭಿಲಾಷೆ ಇಟ್ಕೊಂಡಿದ್ದೇವೆ. ಈಗ ಒಂದು 20 ಜನ ಆಗಿದ್ದಾರೆ. ಎಲ್ಲ ಶರಣರ ವಚನಗಳು ಒಟ್ಟು ವಚನಗಳನ್ನ ಹಾಡಬೇಕು. ಒಂದೇ ಬಸವಣ್ಣವ್ರದಂತ ಅಲ್ಲಣ್ಣ, ಎಲ್ಲ ಬಹುಮಾನ ಇದೆ. ಫಸ್ಟ್ ಬಹುಮಾನ 10,000 ಇದೆ, ಸೆಕೆಂಡ್ ಬಹುಮಾನ 5,000 ಇದೆ, ಥರ್ಡ್ ಬಹುಮಾನ 3,000 ಇದೆ. ಅದ್ರ ಜೊತೆಲಿ ಅವರಿಗೆ ಸನ್ಮಾನ ಮತ್ತು ಟ್ರೋಫಿ ಕೂಡ ನಾವು ಇಟ್ಕೊಂಡಿದ್ದೇವೆ. ಆಮೇಲೆ ಬಂದಂತ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಜೊತೆಗೆ ಡಾಕ್ಟರ್ ನಾಗರಾಜ್ ಪುರಂಕರ್ ಸರ್ ಅವರಿದ್ದಾರೆ, ಹಾಗೂ ಶ್ರೀ ಸಿದ್ಧಾರ್ಥ ಚಿಮ್ಮ ಇದ್ಲಾಯ್ ಅವರಿದ್ದಾರೆ, ಹಾಗೂ ಶ್ರೀ ಎಲ್ಲಲಿಂಗ್ ಡಾಂಗೆ ಸರ್ ಅವರಿದ್ದಾರೆ. ಇದು ಶರಣರ ಒಂದು ಕರ್ಮಭೂಮಿ ಅಂತ ಹೇಳ್ಬೋದು, ಸಗರನಾಡು. ಈ ಸಗರನಾಡಿನಲ್ಲಿ ಈ ಪ್ರಪ್ರಥಮ ಬಾರಿಗೆ ವಚನ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ವಚನ ಗಾಯನ ಸ್ಪರ್ಧೆ ಏರ್ಪಡಿಸುವ ಉದ್ದೇಶ ಏನಪ್ಪಾ ಅಂತಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದು ಶರಣರ ಒಂದು ವಚನಗಳ ಏನಿದೆ ಅವುಗಳನ್ನು ಗಾಯನಗಳ ಮೂಲಕ ವ್ಯಕ್ತಪಡಿಸೋದಾಗಿದೆ. ಅಂದರೆ ಈಗ ಬರೀ ನಾವು ಫಿಲ್ಮ್ ಸಂಗೀತ ಆಗಿರ್ಬೋದು, ಪಾಶ್ಚಾತ್ಯ ಸಂಗೀತ ಆಗಿರ್ಬೋದು, ಇದರ ಮೊರೆ ಹೋಗ್ತಾ ಇದ್ದೀವಿ. ಆದರೆ ಈ ಶರಣರು, ದಾಸರು ನಮಗೆ ನೀಡಿರ್ತಕ್ಕಂಥ ಕೆಲವು ಸಾಹಿತ್ಯಗಳನ್ನು ನಾವು ಬಳಸ್ತಾ ಇಲ್ಲ, ಅವುಗಳು ಮರೆಮಾಚ್ತಾ ಇವೆ. ಅದಕ್ಕೋಸ್ಕರ ಇದನ್ನು ಎತ್ತಿ ಹಿಡಿಯುವಂಥ ಒಂದು ಪ್ರಯತ್ನ ಪಂಡಿತ್ ಟಿ.ವಿ. ಪಾಲುಷ್ಕರ್ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆ ಹಾಗೂ ದೇವೇಂದ್ರಪ್ಪ ಜೆಸಿ ಸಂಗೀತ ಸಾಹಿತ್ಯ ಕಲಾ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಗಾಯನ ಸ್ಪರ್ಧೆಯನ್ನು ದಿನಾಂಕ 12/7/2026, ಸ್ಥಳ ಮರಾಠ ಸಾಹಿತ್ಯ ಮಂಡಳ, ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತ, ಅಲ್ಲಿ ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಈ ಒಂದು ಸ್ಪರ್ಧೆ ಚಾಲನೆ ಆಗ್ತದೆ. ಇದಕ್ಕೆ ವಯಸ್ಸಿನ ಮಿತಿ ಅಂದರೆ 12 ವರ್ಷದಿಂದ 18 ವರ್ಷ, 12 ವರ್ಷದಿಂದ 18 ವರ್ಷದ ಒಳಗಡೆ ಇರ್ತಕ್ಕಂಥ ಮಕ್ಕಳು ಇದರಲ್ಲಿ ಭಾಗವಹಿಸ್ಬೋದು. ಸಾರ್ವಜನಿಕರು ಕೂಡ ಭಾಗವಹಿಸ್ಬೋದು, ವಿದ್ಯಾರ್ಥಿಗಳು ಕೂಡ ಭಾಗವಹಿಸ್ಬೋದು. ಅದೇ ರೀತಿಯಾಗಿ ಒಳ್ಳೆಯ ತೀರ್ಪುಗಾರರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಯಾವುದೇ ರೀತಿಯಾದ ತಾರತಮ್ಯ ಆಗಲಾರ್ದಂಗೆ ಅವರಿಗೆ ಒಳ್ಳೆಯ ಒಂದು ತೀರ್ಪನ್ನು ನೀಡಿ ಒಂದು ಉತ್ತಮವಾದ ನಗದು ಬಹುಮಾನದ ಜೊತೆಗೆ ಟ್ರೋಫಿ ಹಾಗೂ
ಅವರಿಗೆ ಒಂದು ಸನ್ಮಾನ ಸಿಗುತ್ತೆ. ಇದಕ್ಕೋಸ್ಕರ ಒಂದು ಶರಣರ ಒಂದು ಸಾಹಿತ್ಯಗಳನ್ನು, ಯಾವುದೇ ಶರಣರ ವಚನಗಳನ್ನು ಹಾಡ್ಬೋದು. ಬಸವಣ್ಣವರಾಗಿರ್ಬೋದು, ಅಕ್ಕ ಮಹಾದೇವಿ ಅವರಾಗಿರ್ಬೋದು, ಅಲ್ಲಮ ಪ್ರಭುಗಳಾಗಿರ್ಬೋದು, ಐದಕ್ಕಿ ಲಕ್ಕಮ್ಮ ಅವರಾಗಿರ್ಬೋದು, ಜಿಡರ್ ದಾಸಿಮಯ್ಯ ಅವರಾಗಿರ್ಬೋದು, ಇತರೆ ಯಾವುದೇ ವಚನಗಳನ್ನ ಸಾಹಿತ್ಯಗಳನ್ನ ಆಯ್ಕೆ ಮಾಡಿಕೊಂಡು ತಂಬೂರಿ ಜೊತೆಗೆ ಹಾಡ್ಬೋದು, ಹಾರ್ಮೋನಿಯಂ ಜೊತೆಗೆ ಹಾಡ್ಬೋದು, ಹಾಗೂ ತಬಲಾ, ಈ 3 ವಾದ್ಯಗಳನ್ನು ಬಳಸ್ಕೊಂಡು ಹಾಡ್ಬೋದು. ಸೊ ಇದರಲ್ಲಿ ಇಂಟ್ರೆಸ್ಟೆಡ್ ಇರುವಂತಹ ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು 12 ವರ್ಷದಿಂದ 18 ವರ್ಷದ ವಯೋಮಿತಿಯನ್ನು ಹೊಂದಿರತಕ್ಕಂಥವರು ಭಾಗವಹಿಸಿ ಈ ಒಂದು ಸ್ಪರ್ಧೆಯಲ್ಲಿ ತಮ್ಮ ಬಹುಮಾನಗಳನ್ನು ಗೆಲ್ಲಬಹುದು ಹಾಗೂ ಅವರದೇ ಆದಂಥ ಒಂದು ಪ್ರತಿಭೆಯನ್ನು ಇಲ್ಲಿ ವ್ಯಕ್ತಪಡಿಸಬಹುದು ಅಂತ ಹೇಳಿ ಈ ಒಂದು ವಚನ ಗಾಯನ ಸ್ಪರ್ಧೆಯ ಉದ್ದೇಶವಾಗಿರುತ್ತೆ. ಆದ್ದರಿಂದ ತಾವುಗಳು ಪತ್ರಿಕಾ ವರದಿಗಾರರು ಇದನ್ನ ಎಲ್ಲ ಕಡೆ ಸ್ವಲ್ಪ ಪ್ರಚಾರ ಮಾಡಿ ಈ ಒಂದು ಗಾಯನ ಸ್ಪರ್ಧೆಗೆ ಒಂದು ಅನುವು ಮಾಡಿಕೊಡಲು ಹಾಗೂ ಸಹಾಯ ಮಾಡ್ಬೇಕಂತ